36ಗೆ ಸ್ವಾಗತ. ನಾನು ನಿಶಾ. ಕೃಷಿ ಮಸೂದೆ ವಿರೋಧಿಸಿ ಬಂದ್ ಆಗುತ್ತಾ ಕರುನಾಡು? ಕೃಷಿ ಮಸೂದೆಗಳನ್ನ ಸಮರ್ಥಿಸಿಕೊಂಡ ಸಚಿವರು ಹೇಳಿದ್ದೇನು? ಡ್ರಗ್ಸ್ ಕೇಸ್ನ ರೆಡ್, ಯೆಲ್ಲೋ, ಗ್ರೀನ್ ಝೋನ್ಗಳಲ್ಲಿನ ತನಿಖೆ ನಡೆಸುತ್ತಿರೋದೇಕೆ? ಮೋದಿ ಜೊತೆಗಿನ ಸಿಎಂಗಳ ಸಭೆಗೆ ಆರೋಗ್ಯ ಸಚಿವರಿಗೆ ಆಹ್ವಾನ ನೀಡಿದ್ದೇಕೆ? ಇವೆಲ್ಲವನ್ನ ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್ ನಲ್ಲಿ. ಡ್ರಗ್ ಡೀಲ್ ಕೇಸ್ನ ತನಿಖೆಯನ್ನ 3 ಝೋನ್ ಮಾಡಿದ್ದೇಕೆ? ಪಂಜರದ ಗಿಣಿಯಾಗಿರುವ ರಾಗಿಣಿ ಬಗ್ಗೆ ಲೂಸ್ ಮಾದ ಹೇಳಿದ್ದೇನು? ಪೊಲೀಸರ ಬಲೆಗೆ ಬಿದ್ದ ಮತ್ತೊಬ್ಬ ಆರೋಪಿ ಯಾರು? ನೋಡೋಣ ಡ್ರಗ್ಸ್ ದುನಿಯಾ ಎಕ್ಸ್‌ಪ್ರೆಸ್ ನಲ್ಲಿ. ಸ್ಯಾಂಡಲ್ವುಡ್ನ ಡ್ರಗ್ಸ್ ಚಾಲದ ನಂಟು ಕೇಸ್ಗೆ ಎನ್ಡಿಪಿಎಸ್, ಸಿಸಿಬಿ, ಇಡಿ ಬಳಿಕ ಐಎಸ್ಟಿ ಎಂಟ್ರಿ ಆಗಿದೆ. ಆಂತರಿಕ ಭದ್ರತಾ ದಳದ ತನಿಖೆಯಿಂದ ಮತ್ತಷ್ಟು ಸ್ಟಾರ್ಗಳಿಗೆ ಕಂಟಕ ಎದುರಾಗುವ ಸಾಧ್ಯತೆ ಇದೆ. ಡ್ರಗ್ಸ್ ನಂಟಿನ ಚೈನ್ ಲಿಂಕ್ ಮತ್ತಷ್ಟು ನಟರಿಗೆ ಸುತ್ತಿಕೊಳ್ಳುವ ಸಾಧ್ಯತೆ ಇದ್ದು, ಡ್ರಗ್ಸ್ ವಿಚಾರಣೆ ಚುರುಕು ಪಡೆಯುತ್ತಿದ್ದಂತೆ ಹಲವು ಕಲಾವಿದರಿಗೆ ನಡುಕ ಶುರುವಾಗಿದೆಯಂತೆ. ಡ್ರಗ್ಸ್ ಡೀಲ್ ಪ್ರಕರಣದ ತನಿಖೆಯನ್ನ ತೀವ್ರಗೊಳಿಸಿರುವ ಪೊಲೀಸರು ಪ್ರಕರಣವನ್ನ 3 ವಿಭಾಗ ಮಾಡಿ ತನಿಖೆ ಮಾಡುತ್ತಿದ್ದಾರೆ. ರೆಡ್, ಯೆಲ್ಲೋ, ಗ್ರೀನ್ ಎಂದು 3 ವಿಭಾಗದಲ್ಲಿ ತನಿಖೆ ನಡೆಯುತ್ತಿದ್ದು, ರೆಡ್ ವಿಭಾಗದಲ್ಲಿ ಪ್ರಮುಖ ಡ್ರಗ್ ಪೆಡ್ಲರ್ಗಳು ಇದ್ದಾರೆ. ಯೆಲ್ಲೋ ವಿಭಾಗದಲ್ಲಿ ಪೆಡ್ಲರ್ಗಳೊಂದಿಗೆ ಸಂಪರ್ಕ ಇರುವವರು ಇದ್ದರೆ, ಗ್ರೀನ್ ವಿಭಾಗದಲ್ಲಿ ಯೆಲ್ಲೋ ವಿಭಾಗದ ಸಂಪರ್ಕದಲ್ಲಿ ಇರುವವರು ಇದ್ದಾರೆ. ಕೋಟೆಬೆಲೆಯ ಶ್ವಾನಗಳ ಒಡೆಯನಿಗೂ ಡ್ರಗ್ಸ್ ಲಿಂಕ್ ಇರುವ ಶಂಕೆ ವ್ಯಕ್ತವಾಗಿದೆ. ಈಗಾಗಲೇ ಜೈಲು ಹಕ್ಕಿಗಳಾಗಿರೋ ಆರೋಪಿಗಳ ಜೊತೆ ಸಂಪರ್ಕ ಹೊಂದಿದ್ದರ ಸತೀಶ್ ಕ್ಯಾಡಬಾಂಬ್ಸ್ಗೆ ಸಿಸಿಬಿ ಪೊಲೀಸರು ನೋಟಿಸ್ ನೀಡಿದ್ರು. ಹೀಗಾಗಿ ವಿಚಾರಣೆಗೆ ಸತೀಶ್ ಹಾಜರಾಗಿದ್ರು. ಸಂಜನಾ, ರಾಹುಲ್ ಟೀಮ್ ಜೊತೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಸತೀಶ್ ಡ್ರಗ್ ಕೇಸ್ನಲ್ಲಿ ಜೈಲು ಪಾಲಾಗಿರುವ ಇತರೆ ಆರೋಪಿಗಳ ಜೊತೆಗೂ ಲಿಂಕ್ ಹೊಂದಿದ್ರು ಎನ್ನಲಾಗಿದೆ. ವಿಚಾರಣೆ ವೇಳೆ ನಟ ಯೋಗೇಶ್ ಬಳಿ ರಾಗಿಣಿ ವಿಚಾರ ಏನನ್ನೂ ಕೇಳಿಲ್ವಂತೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಗಿಣಿ ಬಗ್ಗೆ ನನ್ನ ಬಳಿ ಯಾವುದೇ ಪ್ರಶ್ನೆ ಕೇಳಿಲ್ಲ, ರಾಗಿಣಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ರು. 2013ರಲ್ಲಿ ಒಂದು ಸಿನಿಮಾ ಮಾಡಿದ್ವಿ, ಸಿನಿಮಾದ ಬಳಿಕ ಯಾವುದೇ ಸಂಪರ್ಕ ಇಲ್ಲ, ಫೋನ್ ಮೆಸೇಜ್ ಕೂಡ ನಾವು ಮಾಡಿಲ್ಲ ಅಂತ ಸ್ಪಷ್ಟನೆ ನೀಡಿದ್ರು. ನಶೆ ಕೇಸ್ನ ಕುರಿತ ವಿಚಾರಣೆ ಬಗ್ಗೆ ಪ್ರತಿಕ್ರಿಯಿಸಿರುವ ಲೂಸ್ಮಾದ ಯೋಗಿ, ನನಗೆ ಕುಡಿಯೋದು, ಸಿಗರೇಟ್ ಎಳೆಯುವ ಅಭ್ಯಾಸ ಇದೆ, ಅದು ಬಿಟ್ರೆ ಬೇರೆ ಯಾವುದೇ ಚಟಗಳು ಇಲ್ಲ ಅಂತ ತಿಳಿಸಿದ್ದಾರೆ. ಅಲ್ಲದೆ ನಾನು ಯಾವುದೇ ತಪ್ಪು ಮಾಡಿಲ್ಲ, ಅಧಿಕಾರಿಗಳು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸಿದ್ದೇನೆ. ಶನಿವಾರ ನನಗೆ ನೋಟಿಸ್ ನೀಡಿದ್ರು, ಸುಮಾರು 2 ಗಂಟೆ ಪೊಲೀಸರು ವಿಚಾರಣೆ ನಡೆಸಿದ್ರು ಎಂದರು. ಡ್ಯಾನ್ಸರ್ ಕಿಶೋರ್ ಬಂಧನ ಬೆನ್ನಲ್ಲೇ ಪೊಲೀಸರು ಮತ್ತೊಂದು ಬೇಟೆಯಾಡಿದ್ದಾರೆ. ಸಿಸಿಬಿ ವಿಚಾರಣೆ ವೇಳೆ ಕಿಶೋರ್ ಆಸ್ಕಾ ಎಂಬಾಕೆಯ ಹೆಸರು ಬಾಯ್ಬಿಟ್ಟಿದ್ದಾನೆ. ಹೀಗಾಗಿ ಸ್ಪಾ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ ಮಣಿಪುರ ಮೂಲದ ಆಸ್ಕಾಳನ್ನ ಮಂಗಳೂರು ನಗರ ಪೊಲೀಸರು ಬಂಧಿಸಿದ್ದಾರೆ. ಲಾಕ್ಡೌನ್ ವೇಳೆ ಕಿಶೋರ್ ಜೊತೆ ಪಾರ್ಟಿ ಮಾಡಿದ್ದ ಆಸ್ಕಾ ಡ್ರಗ್ಸ್ ಸೇವಿಸಿದ್ಲು. ಟೆಸ್ಟ್ ಮಾಡಿಸಿದಾಗ ಆಸ್ಕಾ ದೇಹದಲ್ಲಿ ಡ್ರಗ್ಸ್ ಅಂಶವೂ ಪತ್ತೆಯಾಗಿದೆ. ಕಿರುತೆರೆ ನಟ ನಟಿಯರಿಗೆ ಐಎಸ್ಟಿ ನೋಟಿಸ್ ನೀಡಿದ್ದು, ವಿಚಾರಣೆಗೆ ಬ್ರಹ್ಮಗಂಟು ಸೀರಿಯಲ್ ನಟಿ ಗೀತಾ ಭಾರತಿ ಭಟ್ ಹಾಜರಾಗಿದ್ರು. ಈ ವೇಳೆ ಮಾತನಾಡಿದ ಅವರು, ಸೆಪ್ಟೆಂಬರ್ 19ರಂದು ನೋಟಿಸ್ ಕೊಟ್ಟಿದ್ರು, ಅದರಂತೆ ಇಂದು ವಿಚಾರಣೆಗೆ ಬಂದಿದ್ದೇನೆ ಅಂತ ಹೇಳಿದ್ರು. ಅಲ್ಲದೆ ವಿಚಾರಣೆಗೆ ಸಂಪೂರ್ಣ ಸಹಕಾರ ಕೊಡುತ್ತೇವೆ ಅಂತ ಹೇಳಿದ ಗೀತಾ ಭಾರತಿ, ಯಾವ ಕೇಸ್ ಎಂದು ನನಗೆ ಮಾಹಿತಿ ನೀಡಿಲ್ಲ, ಕೇವಲ ವಿಚಾರಣೆಗೆ ಬನ್ನಿ ಎಂದು ನೋಟಿಸ್ ಕೊಟ್ಟಿದ್ದಾರೆ ಎಂದರು. ಐಎಸ್ಟಿ ವಿಚಾರಣೆಗೆ ಗಟ್ಟಿಮೇಳ ಧಾರಾವಾಹಿ ನಟ ಅಭಿಷೇಕ್ ಹಾಜರಾಗಿದ್ರು. ಶಾಂತಿನಗರದ ಐಎಸ್ಟಿ ಕಚೇರಿಗೆ ಹಾಜರಾದ ಅಭಿಷೇಕ್, ನನಗೆ ಏನೇನ್ ಗೊತ್ತಿದೆಯೋ ಅದನ್ನ ನಾನ್ ಹೇಳ್ತೇನೆ ಎಂದ್ರು. ನಿನ್ನೆ ರಾತ್ರಿ ಐಎಸ್ಟಿ ಅಧಿಕಾರಿ ಒಬ್ರು ಕರೆ ಮಾಡಿ, ನಿಮ್ಮ ಬಳಿ ಮಾಹಿತಿ ಏನಿದೆಯೋ ಅದು ಹೇಳಿ ಅಂದಿದ್ದಾರೆ, ವಿಚಾರಣೆಗೆ ಸಂಪೂರ್ಣ ಸಹಕಾರ ನೀಡುತ್ತೇನೆ ಎಂದ್ರು. ನೋಟಿಸ್ ಬಂದಿತ್ತು, ವಿಚಾರಣೆ ಮುಗಿಸಿ ಬಂದಿದ್ದೇನೆ, ಯಾವುದೇ ತಪ್ಪು ಮಾಡಿಲ್ಲ ಅಂದ್ರೆ ಭಯ ಯಾಕೆ ಅಂತ ಕಿರುತೆರೆ ನಟಿ ರಶ್ಮಿತಾ ಚಂಗಪ್ಪ ಹೇಳಿದ್ರು. ವಿಚಾರಣೆ ವೇಳೆ ಗೊತ್ತಿರೋ ಮಾಹಿತಿ ಹಂಚಿಕೊಂಡಿದ್ದೇನೆ, ಮಾದಕ ಜಾಲದಲ್ಲಿರುವವರ ಜೊತೆ ನನಗೆ ಸ್ನೇಹವೂ ಇಲ್ಲ, ಸಂಪರ್ಕ ಇಲ್ಲ, ಡ್ರಗ್ಸ್ ಕೇಸ್ ಆರೋಪಿಗಳ ಜೊತೆ ಪಾರ್ಟಿ ಮಾಡಿಲ್ಲ ಅಂದ್ರು. ನಾಳೆ ನಿರ್ಧಾರವಾಗಲಿದೆಯಾ ಕರ್ನಾಟಕ ಬಂದ್ ಭವಿಷ್ಯ? ವಿವಾದಿತ ಕೃಷಿ ಮಸೂದೆಯನ್ನ ಸಮರ್ಥಿಸಿಕೊಂಡ ಸಚಿವರು ಯಾರು? ಸಿಸಿಬಿ ಪೊಲೀಸರಿಗೆ ತಲೆನೋವು ತಂದಿದ್ದೇಗೆ ಆರೋಪಿ ಶ್ರೀನಿವಾಸ್?
ಇದೆಲ್ಲವನ್ನ ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಆಲ್ ಇಂಡಿಯಾ ಕಿಸಾನ್ ಸಂಘರ್ಷ ಸಮಿತಿ ಸೆಪ್ಟೆಂಬರ್ 25ರಂದು ಭಾರತ್ ಬಂದ್ಗೆ ಕರೆ ನೀಡಿದೆ. ಆದರೆ ಕರ್ನಾಟಕ ಬಂದ್ ಬಗ್ಗೆ ನಾಳೆ ಬೆಳಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಇದೇ ವಿಚಾರವಾಗಿ ಸಂಜೆ 5 ಗಂಟೆಗೆ ಎಲ್ಲಾ ಜಿಲ್ಲೆಗಳ ರೈತ ನಾಯಕರ ಜೊತೆಗೆ ಸಂಜೆ ಆನ್ಲೈನ್ನಲ್ಲಿ ಚರ್ಚಿಸಲಾಯಿತು. ಆನ್ಲೈನ್ ಚರ್ಚೆ ಬಳಿಕ ಬಂದ್ ಬಗ್ಗೆ ಒಮ್ಮತದ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ರೈತ ಸಂಘಟನೆಗಳು ಬಂದ್ ಮಾಡಿದ್ರೆ ನಮ್ಮ ಬೆಂಬಲವಿದೆ ಅಂತ ಕರವೇ ರಾಜ್ಯಾಧ್ಯಕ್ಷ ಟಿಕೆ ನಾರಾಯಣಗೌಡ ಸ್ಪಷ್ಟನೆ ನೀಡಿದ್ದಾರೆ. ಈ ಬಗ್ಗೆ ಕುರುಬೂರು ಶಾಂತಕುಮಾರ್, ಕೋಡಿಹಳ್ಳಿ ಚಂದ್ರಶೇಖರ್ ಜೊತೆ ಚರ್ಚಿಸಿದ್ದೇನೆ. ಒಂದ್ ವೇಳೆ ರೈತ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ರೆ ಬೆಂಬಲಿಸ್ತೀವಿ. ರೈತರ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಬಲಿಸಲಿದೆ ಅಂತ ಹೇಳಿದ್ರು. ರೈತರ ಭಾರತ್ ಬಂದ್ಗೆ ಓಲಾ ಊಬರ್ ಸಂಘವು ಬೆಂಬಲ ಸೂಚಿಸಿದೆ. ಟಿವಿ9 ಜೊತೆ ಮಾತನಾಡಿದ ಸಂಘದ ಅಧ್ಯಕ್ಷ ತನ್ವೀರ್ ಪಾಷಾ, ರೈತರು ಬಂದ್ಗೆ ನಿರ್ಧರಿಸಿದ್ರೆ ಓಲಾ ಊಬರ್ ರಸ್ತೆಗೆ ಇಳಿಯಲ್ಲ ಅಂದ್ರು. ಬಂದ್ಗೆ ಬೀದಿ ಬದಿ ವ್ಯಾಪಾರಿಗಳಿಂದಲೂ ಬೆಂಬಲ ಸಿಕ್ಕಿದೆ. ಅಲ್ಲದೆ ರೈತ ಸಂಘ ಶುಕ್ರವಾರ ಬಂದ್ ಘೋಷಿಸಿದ್ರೆ ರಾಜ್ಯದಲ್ಲಿ ಲಾರಿ ಸಂಚಾರವು ಸ್ಥಗಿತಗೊಳ್ಳಲಿದೆ. ರೈತ ಸಂಘಟನೆಗಳು ಶುಕ್ರವಾರ ಕರ್ನಾಟಕ ಬಂದ್ ಘೋಷಿಸಿದ್ರು. ರಾಜ್ಯದಲ್ಲಿ ಹೋಟೆಲ್ಗಳು ಬಂದ್ ಆಗುವುದಿಲ್ಲ. ಈಗಾಗಲೇ ಕೊರೋನಾ ಲಾಕ್ಡೌನ್ನಿಂದ ನಮಗೆ ಸಂಕಷ್ಟವಾಗಿದೆ. ಹೀಗಾಗಿ ಎಂದಿನಂತೆ ಸೆಪ್ಟೆಂಬರ್ 25ರಂದು ಹೋಟೆಲ್ ತೆರೆದಿರುತ್ತೆ ಅಂತ ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷ ಪಿಸಿ ರಾವ್ ಹೇಳಿದ್ದಾರೆ. ಅಲ್ಲದೆ ರೈತರಿಗೆ ಹೋಟೆಲ್ ಅಸೋಸಿಯೇಷನ್ನಿಂದ ನೈತಿಕ ಬೆಂಬಲ ಘೋಷಿಸಿದ್ದಾರೆ. ಬಂದ್ಗೆ ಬೆಂಬಲ ನೀಡುವ ಬಗ್ಗೆ ನಾಯಕರೊಂದಿಗೆ ಚರ್ಚಿಸಬೇಕು ಅಂತ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರೈತರ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದ ಅವರು ಕಾಂಗ್ರೆಸ್ ನಾಯಕರೊಂದಿಗೆ ಚರ್ಚೆ ನಡೆಸಿ ನಿರ್ಧಾರ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ರು. ಬಂದ್ಗೆ ಬೆಂಬಲ ನೀಡುವ ಬಗ್ಗೆ ನಾನೊಬ್ಬನೇ ನಿರ್ಧರಿಸಲು ಆಗಲ್ಲ. ಕೇಂದ್ರ ಸರ್ಕಾರದ ಭೂ ಸುಧಾರಣಾ ಕಾಯ್ದೆಗೆ ನನ್ನ ವಿರೋಧವಿದೆ ಅಂತ ಸಿದ್ದರಾಮಯ್ಯ ತಿಳಿಸಿದ್ರು. ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿ ವಿರೋಧಿಸಿ ರೈತರು ನಡೆಸುತ್ತಿರುವ ಹೋರಾಟ ತೀವ್ರ ಸ್ವರೂಪ ಪಡೆದಿದೆ. ಬಿಸಿಲು ಮಳೆ ಎನ್ನದೆ ರೈತರು ಹೋರಾಟ ನಡೆಸಿದ್ದು, ಪ್ರತಿಭಟನೆ ವೇಳೆ ರಾಯಚೂರು ಜಿಲ್ಲೆಯ ರೈತ ಅಸ್ವಸ್ಥರಾದರು. ಸುಸ್ತಾಗಿ ಕುಸಿದು ಬಿದ್ದ ರೈತ ಚೆನ್ನಪ್ಪರನ್ನ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ವಿವಾದಿತ ಕೃಷಿ ಕಾಯ್ದೆಯನ್ನ ಸಮರ್ಥಿಸಿಕೊಂಡಿರುವ ಸಚಿವ ಎಸ್ಟಿ ಸೋಮಶೇಖರ್ ವಿಪಕ್ಷದ ಮೇಲೆ ಕಿಡಿಕಾರಿದ್ದಾರೆ. ನಾನು 20ಕ್ಕೂ ಹೆಚ್ಚು ಜಿಲ್ಲೆ ಪ್ರವಾಸ ಮಾಡಿದ್ದೇನೆ. ಯಾವ ರೈತರು ಕೂಡ ಕಾಯ್ದೆಗೆ ವಿರೋಧಿಸಿಲ್ಲ. ಆದರೆ ವಿಪಕ್ಷದವರು ವಿರೋಧಿಸಬೇಕು ಎಂದು ವಿರೋಧ ವ್ಯಕ್ತಪಡಿಸಿದ್ರು. ಇನ್ನು ರೈತರ ಹೋರಾಟದ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವರು, ನಾವು ಪ್ರತಿಭಟನೆ ಹತ್ತಿಕ್ಕುವ ಕೆಲಸ ಮಾಡ್ತಿಲ್ಲ. ಬೇಕು ಅಂತಾನೆ ಪ್ರತಿಭಟನೆ ಮಾಡಿದ್ರೆ ಏನ್ ಮಾಡ್ಲಿ ಅಂತ ಹೇಳಿದ್ರು. ಡ್ರಗ್ಸ್ ಕೇಸ್ ತನಿಖೆ ವೇಳೆ ಸಿಸಿಬಿಗೆ ಮತ್ತೊಬ್ಬ ಬಂಧಿತ ಆರೋಪಿ ತಲೆನೋವು ತಂದಿದ್ದಾನೆ. ಡ್ರಗ್ಸ್ ಕೇಸ್ಗೂ ನನಗೂ ಸಂಬಂಧವಿಲ್ಲ ಎನ್ನುತ್ತಿರುವ ಶ್ರೀ ಅಲಿಯಾಸ್ ಶ್ರೀನಿವಾಸ್ ಮೌನಕ್ಕೆ ಶರಣಾಗಿದ್ದಾನೆ. ಗಾಂಜಾ ಗಿಡಗಳ ವಿಚಾರ ಕೇಳಿದರೂ ಪ್ರತಿಕ್ರಿಯೆ ನೀಡುತ್ತಿಲ್ಲ. ಹೀಗಾಗಿ ಸಾಕ್ಷಿಗಳನ್ನು ಪೊಲೀಸರು ಆಧರಿಸಿ ತನಿಖೆಗೆ ಮುಂದಾಗಿದ್ದಾರೆ. ವೈಭವ್ ಹಾಗೂ ಡ್ರಗ್ ಪೆಡ್ಲರ್ಗಳ ಜತೆ ನಿಕಟ ಸಂಪರ್ಕ ಹೊಂದಿದ್ದ ಶ್ರೀನಿವಾಸ್ ಹಲವು ಡ್ರಗ್ಸ್ ಪಾರ್ಟಿಗಳಲ್ಲಿ ಭಾಗಿಯಾಗಿದ್ದ. ಬೆಂಗಳೂರಿನಲ್ಲಿ ಮಾದಕ ವಸ್ತು ಮಾರುತ್ತಿದ್ದ ವಿದೇಶಿ ಪ್ರಜೆ ಸೇರಿ 5 ಸ್ಥಳೀಯ ಡ್ರಗ್ ಪೆಡ್ಲರ್ಗಳನ್ನ ಹೆಣ್ಣೂರು ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿ ಅಹಮದ್ ಒಮರ್ ಎಂಸಿಎ ವಿದ್ಯಾರ್ಥಿಯಾಗಿದ್ದು ತನ್ನ ಕುಟುಂಬದಿಂದ ದೂರವಾಗಿದ್ದ. ಈತ ಇನ್ನುಳಿದ ಆರೋಪಿಗಳಿಂದ ಡ್ರಗ್ಸ್ ತರಿಸಿ ತನ್ನ ಸಹಪಾಠಿಗಳಿಗೆ ಡ್ರಗ್ಸ್ ಮಾರ್ತಿದ್ದ. ಬಂಧಿತರಿಂದ 5 ಲಕ್ಷ ರೂಪಾಯಿ ಮೌಲ್ಯದ ಮಾದಕ ವಸ್ತು ಜಪ್ತಿ ಮಾಡಲಾಗಿದೆ. ರೈತರ ಮನವಿ ಆಲಿಸಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದೇನು? ನಾಳೆಯಿಂದ ವಿಧಾನ ಪರಿಷತ್ನಲ್ಲಿ ಪ್ರಶ್ನೋತ್ತರ ಕಲಾಪ ಇರೋದಿಲ್ವಾ? ಅಧಿವೇಶನದ ನಡುವೆಯೂ ಸಿಎಂ ಯಡಿಯೂರಪ್ಪ ಹೋಗ್ತಿರೋದೆಲ್ಲಿಗೆ? ಇವೆಲ್ಲವನ್ನ ನೋಡೋಣ ಕೊರೋನಾ ಕಲಾಪ ಎಕ್ಸ್‌ಪ್ರೆಸ್‌ನಲ್ಲಿ. ಕೇಂದ್ರ ಸರ್ಕಾರ ರೈತರು ಮತ್ತು ಕೃಷಿಕರ ಪರ ಮಸೂದೆ ತಂದಿದೆ. ಇದರಿಂದ ಮಧ್ಯವರ್ತಿಗಳ ಹಾವಳಿ ತಪ್ಪಲಿದೆ ಎಂದು ಕೃಷಿ ಸಚಿವ ಬಿಸಿ ಪಾಟೀಲ್ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಸಚಿವರು, ನನ್ನ ಬೆಳೆ ನನ್ನ ಹಕ್ಕು ಎಂದು ರೈತರು ಮನೆ ಬಾಗಿಲಲ್ಲೇ ಕೃಷಿ ಉತ್ಪನ್ನ ಮಾರಬಹುದು. ಜೊತೆಗೆ ಎಪಿಎಂಸಿಯನ್ನು ಕೂಡ ರದ್ದುಗೊಳಿಸಿಲ್ಲ ಅಂದ್ರು.
ಸಾಕಷ್ಟು ವಿರೋಧದ ನಡುವೆಯೇ ಸದನದಲ್ಲಿಂದು ಭೂ ಸುಧಾರಣಾ ತಿದ್ದುಪಡಿ ವಿಧೇಯಕವನ್ನ ಮಂಡಿಸಲಾಗಿದೆ. ಹೀಗಾಗಿ ವಿಧೇಯಕವನ್ನ ವಿರೋಧಿಸಿ ಅನ್ನದಾತರು ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ರೈತರು ಧರಣಿ ನಡೆಸುತ್ತಿದ್ದು, ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಸಿದ್ದರಾಮಯ್ಯ ರೈತರ ಮನವಿಯನ್ನು ಆಲಿಸಿದರು. ಕೋವಿಡ್-19 ವೈದ್ಯ ಪರಿಕರಗಳ ಖರೀದಿಯಲ್ಲಿ ಅವ್ಯವಹಾರ ನಡೆದಿದೆ ಎಂಬ ಆರೋಪಕ್ಕೆ ಸಂಬಂಧಿಸಿದಂತೆ ಸದನದಲ್ಲಿಂದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಧ್ವನಿ ಎತ್ತಿದ್ರು. ಅವ್ಯವಹಾರ ನಡೆದಿರೋ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು ಎಂದು ಸಿದ್ದರಾಮಯ್ಯ ಒತ್ತಾಯಿಸಿದ್ರು. ಕೊರೋನಾ ಸಾವಿನ ಪ್ರಮಾಣದಲ್ಲಿ ರಾಜ್ಯ 7ನೇ ಸ್ಥಾನದಲ್ಲಿದೆ. ಸೋಂಕಿತರ ಸಂಖ್ಯೆ ಹೆಚ್ಚಾದಂತೆ ಸಾವಿನ ಸಂಖ್ಯೆ ಹೆಚ್ಚಾಗ್ತಿದೆ ಎಂದು ವಿಧಾನಸೌಧದಲ್ಲಿ ಸಿದ್ದರಾಮಯ್ಯ ಹೇಳಿದರು. ಸಿದ್ದು ಮಾತಿಗೆ ಆಕ್ಷೇಪ ವ್ಯಕ್ತಪಡಿಸಿದ ಸಚಿವ ಸುಧಾಕರ್, ಬೇರೆ ದೇಶಗಳಿಗೆ ಹೋಲಿಸಿದರೆ ನಮ್ಮ ದೇಶದಲ್ಲೇ ಸಾವಿನ ಪ್ರಮಾಣ ಕಡಿಮೆ ಇದೆ ಅಂದ್ರು. ಆದರೆ ಸುಧಾಕರ್ ಸಮರ್ಥನೆಗೆ ಉತ್ತರಿಸಿದ ಖಂಡ್ರೆ, ಮೊದಲು ದಾಖಲೆಗಳ ಮೂಲಕ ವರದಿ ನೀಡಿ ಎಂದಿದ್ದಾರೆ. ಕೊರೋನಾ ಭೀತಿಯಲ್ಲಿಯೇ ವಿಧಾನಮಂಡಲ ಅಧಿವೇಶನ ನಡೆದಿದೆ. ಹೀಗಾಗಿ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕೋವಿಡ್ ಟೆಸ್ಟ್ ಮಾಡಲಾಗ್ತಿದೆ. 3 ದಿನಗಳಲ್ಲಿ 2145 ಜನರಿಗೆ ಟೆಸ್ಟ್ ಮಾಡಲಾಗಿದ್ದು, ಈ ಪೈಕಿ 110ಕ್ಕೂ ಹೆಚ್ಚು ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಎಂದು ಸದನದಲ್ಲಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮಾಹಿತಿ ನೀಡಿದರು. ವಿಧಾನ ಪರಿಷತ್ ಕಲಾಪ ಸಲಹಾ ಸಮಿತಿ ಸಭೆ ಮುಕ್ತಾಯವಾಗಿದೆ. ನಾಳೆಯಿಂದ ಪ್ರಶ್ನೋತ್ತರ ಕಲಾಪ ಇರುವುದಿಲ್ಲ ಅಂತ ಪರಿಷತ್ ಸದಸ್ಯ ಬಸವರಾಜ ಹೊರಟ್ಟಿ ಮಾಹಿತಿ ನೀಡಿದ್ದಾರೆ. ಜೊತೆಗೆ ಕಲಾಪಾವಧಿಯನ್ನ ದಿನಕ್ಕೆ 2 ಗಂಟೆ ಹೆಚ್ಚಳ ಮಾಡಲಾಗಿದ್ದು, ವಿಧೇಯಕಗಳ ಬಗ್ಗೆ ಚರ್ಚೆಗೆ ಸಭೆಯಲ್ಲಿ ಒಪ್ಪಿಗೆ ನೀಡಲಾಗಿದೆ ಅಂದರು. ಅತಿಥಿ ಉಪನ್ಯಾಸಕರ ಸಮಸ್ಯೆ ಬಗೆಹರಿಸೋಕೆ ಸರ್ಕಾರ ಬದ್ಧವಾಗಿದೆ ಎಂದು ಸದನದಲ್ಲಿ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ಅತಿಥಿ ಉಪನ್ಯಾಸಕರಿಗೆ ಸಂಬಳ ನೀಡಿಲ್ಲ ಎಂದು ಆಯನೂರು ಮಂಜುನಾಥ್ ಅವರು ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಹೀಗಾಗಿ ಉಪನ್ಯಾಸಕರಿಗೆ ಸಂಬಳ ನೀಡಲು ಸೂಚನೆ ನೀಡಿದ್ದೇನೆ ಎಂದು ಸಿಎಂ ಅಭಯ ನೀಡಿದರು. ಅಧಿವೇಶನದ ಮಧ್ಯೆ ಸಿಎಂ ಯಡಿಯೂರಪ್ಪ ದೇಗುಲ ದರ್ಶನಕ್ಕೆ ತೆರಳಿದ್ದಾರೆ. ನಾಳೆ ಸಂಜೆ ತಿರುಪತಿಗೆ ತೆರಳಲಿರುವ ಸಿಎಂ ಗುರುವಾರ ಬೆಳಗ್ಗೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಪಡೆಯಲಿದ್ದಾರೆ. ಬಳಿಕ ತಿರುಮಲದಲ್ಲಿ ಕರ್ನಾಟಕ ಭವನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದು, ಕಾರ್ಯಕ್ರಮದಲ್ಲಿ ಆಂಧ್ರ ಸಿಎಂ ಜಗನ್ಮೋಹನ್ ರೆಡ್ಡಿ ಭಾಗಿಯಾಗಲಿದ್ದಾರೆ. ಸಂಪುಟ ವಿಸ್ತರಣೆ ಮತ್ತು ಪುನಾರಚನೆ ಬಗ್ಗೆ ಚರ್ಚೆ ನಡೆದಿರೋ ಬೆನ್ನಲ್ಲೇ ಸಚಿವರಿಗೆ ಸುಧಾಕರ್ ಭೋಜನ ಕೂಟ ಏರ್ಪಡಿಸಿದ್ರು. ಊಟದ ನೆಪದಲ್ಲಿ ಬಿಜೆಪಿಯ ಸಚಿವರಾದ ಆನಂದ್ ಸಿಂಗ್, ನಾಗೇಶ್, ಎಸ್ಟಿ ಸೋಮಶೇಖರ್, ಬಿಸಿ ಪಾಟೀಲ್, ಶಿವರಾಂ ಹೆಬ್ಬಾರ್ ಸಭೆ ಸೇರಿದ್ರು. ಈ ವೇಳೆ ಮಾತನಾಡಿದ ಸಚಿವರು, ಬರೀ ಊಟಕ್ಕೆ ಮಾತ್ರ ಸೇರಿದ್ದೇವೆ, ಬೇರೆ ಅರ್ಥ ಕಲ್ಪಿಸೋದು ಬೇಡ ಅಂದ್ರು. ಗಾಂಜಾ ಗಿರಾಕಿಗಳು ಖಾಕಿ ಬಲೆಗೆ ಬಿದ್ದಿದ್ದೇಗೆ? ದಸರಾದಲ್ಲಿ ಮಾವುತ ಕಾವಾಡಿಗರ ಕುಟುಂಬಕ್ಕೆ ನಿರ್ಬಂಧ ವಿಧಿಸಿದ್ದು ಏಕೆ? ಇಂತಹ ಕೌತುಕದ ಸುದ್ದಿ ನೋಡೋಣ ಸ್ಟೇಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಕಣ್ಣೂರು ಬಳಿ ಹೊಲದಲ್ಲಿ ಬೆಳೆದಿದ್ದ ಗಾಂಜಾ ಗಿಡಗಳನ್ನು ಜಪ್ತಿ ಮಾಡಲಾಗಿದೆ. ಶುಂಠಿ ಹಾಗೂ ಮೆಕ್ಕೆಜೋಳದ ನಡುವೆ ಬೆಳೆದಿದ್ದ 5.5 ಲಕ್ಷ ಮೌಲ್ಯದ ಗಾಂಜಾ ಗಿಡಗಳನ್ನು ವಶಕ್ಕೆ ಪಡೆಯಲಾಗಿದೆ. ಪರಶುರಾಮ್, ಗಂಗಾಧರಪ್ಪ, ಹುಚ್ಚರಾಯಪ್ಪ ಅನ್ನೂರ ಹೊಲದಲ್ಲಿ ಗಾಂಜಾ ಬೆಳೆಯಲಾಗಿತ್ತು. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಬಾಳೆಬೈಲು ಬಳಿ ಗಾಂಜಾ ಸಾಗಿಸುತ್ತಿದ್ದ 4ವರನ್ನು ಪೊಲೀಸರು ಬಂಧಿಸಿದ್ದಾರೆ. 2 ಕೆಜಿಗೂ ಹೆಚ್ಚು ಗಾಂಜಾ ಹಾಗೂ ಕಾರನ್ನ ಸೀಸ್ ಮಾಡಿದ್ದಾರೆ. ಮುಬಾರಕ್, ಜೀಶನ್, ಜಿನಾಥ್, ಜಾಬೀರ್ ಬಂಧಿತರಾಗಿದ್ದು, ಇವರೆಲ್ಲರೂ ಸಾಗರ ಮತ್ತು ಉಡುಪಿ, ಕಾರ್ಕಳ ಮೂಲದವರಾಗಿದ್ದಾರೆ. ಈ ಬಗ್ಗೆ ತೀರ್ಥಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಿನ್ನೆಲೆ ಈ ಬಾರಿ ನಾಡಹಬ್ಬ ದಸರಾಗೆ ಆನೆಗಳ ಜೊತೆ ಮಾವುತ, ಕಾವಾಡಿಗರಿಗಷ್ಟೇ ಆಹ್ವಾನ ನೀಡಲಾಗಿದೆ. ದೈಹಿಕ ಅಂತರ ಕಾಪಾಡುವ ದೃಷ್ಟಿಯಿಂದ ಮಾವುತ ಮತ್ತು ಕಾವಾಡಿಗರ ಕುಟುಂಬಗಳಿಗೆ ಆಹ್ವಾನ ನೀಡಿಲ್ಲ ಎಂದು ಮೈಸೂರಿನಲ್ಲಿ ಡಿಸಿಎಫ್ ಅಲೆಕ್ಸಾಂಡರ್ ಮಾಹಿತಿ ನೀಡಿದ್ದಾರೆ. ಪ್ರತಿ ವರ್ಷ ಮಾವುತ ಹಾಗೂ ಕಾವಾಡಿಗಳ ಕುಟುಂಬಸ್ಥರು ಆನೆಗಳ ಜೊತೆ ಲಾರಿಯಲ್ಲಿ ಅರಮನೆಗೆ ಬರ್ತಿದ್ರು. ಕಳೆದ
ಕಳೆದ ಕೆಲ ದಿನಗಳಿಂದ ಮಲೆನಾಡ ಭಾಗದಲ್ಲಿ ಎಡೆಬಿಡದೆ ಮಳೆ ಸುರಿದಿದೆ. ಇದರಿಂದ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬಕ್ಕಿ ಗ್ರಾಮದಲ್ಲಿ ಮನೆ ಕುಸಿದಿದೆ. ಬಿರುಗಾಳಿ ಸಹಿತ ಮಳೆಗೆ ಲಲಿತಮ್ಮ ಅನ್ನೋರ ಮನೆ ಕುಸಿದಿದ್ದು ಸ್ಥಳೀಯರಿಗೆ ಆತಂಕ ಶುರುವಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಮೂಲರಹಳ್ಳಿಯಲ್ಲಿ ಕಾಡಾನೆಗಳು ದಾಳಿ ನಡೆಸಿವೆ. ಇದರಿಂದ ಭತ್ತ, ಕಾಫಿ, ಬಾಳೆ, ಏಲಕ್ಕಿ ಹಾಗೂ ಅಡಿಕೆ ಮರಗಳು ಹಾನಿಗೀಡಾಗಿವೆ. ಒಂದೆಡೆ ಧಾರಾಕಾರ ಮಳೆ ಹಾಗೂ ಮತ್ತೊಂದೆಡೆ ಕಾಡಾನೆಗಳ ದಾಳಿಯಿಂದ ರೈತರು ಕಂಗಾಲಾಗಿದ್ದರು. ಜೀವದ ಹಂಗು ತೊರೆದು ಮೀನುಗಾರರನ್ನ ರಕ್ಷಿಸಿ ಸಾಹಸ ಮೆರೆದಿದ್ದ 9 ಮಂದಿ ಯುವಕರಿಗೆ ಮಲ್ಪಿಯಲ್ಲಿ ಸನ್ಮಾನ ಮಾಡಲಾಯಿತು. ಹವಾಮಾನ ವೈಪರೀತ್ಯದಿಂದ ಮೀನುಗಾರರು ಅಪಾಯದಲ್ಲಿ ಸಿಲುಕಿದ್ರು. ಈ ವೇಳೆ ಮೀನುಗಾರರ ನೆರವಿಗೆ ಬಂದಿದ್ದ ಯುವಕರು ಮಕರ ಜ್ಯೋತಿ ಪರ್ಸನ್ ಬೋಟ್ನಲ್ಲಿ ಮೀನುಗಾರರನ್ನು ರಕ್ಷಿಸಿದ್ರು. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಜಾವಳಿ ಬಳಿ ಭಾರೀ ಮಳೆಗೆ ಮರವೊಂದು ರಸ್ತೆಗೆ ಅಡ್ಡಲಾಗಿ ಬಿದ್ದಿತ್ತು. ಮರ ಬಿದ್ದ ಪರಿಣಾಮ ವಾಹನ ಸವಾರರು ಪರದಾಡುವಂತಾಯಿತು. ಮೂಡಿಗೆರೆಯಿಂದ ಕಳಸ ಹೊರನಾಡಿಗೆ ಸಂಪರ್ಕ ಕಲ್ಪಿಸೋ ರಸ್ತೆ ಇದಾಗಿದ್ದರಿಂದ ಮರ ತೆರವುಗೊಳಿಸೋ ಕಾರ್ಯ ಭರದಿಂದ ಸಾಗಿದೆ. ಕಬಿನಿ ಡ್ಯಾಂನಿಂದ ಭಾರೀ ಪ್ರಮಾಣದ ನೀರು ಬಿಟ್ಟಿದ್ದರಿಂದ ಮೈಸೂರು ಜಿಲ್ಲೆಯಲ್ಲಿ 100 ಎಕರೆ ಭತ್ತದ ಬೆಳೆಗೆ ಹಾನಿಯಾಗಿದೆ. ಕಳೆದ 2 ದಿನದಿಂದ ಕಪಿಲಾ ನದಿ ಉಕ್ಕಿ ಹರಿಯುತ್ತಿದ್ದು ಸುತ್ತೂರು, ನಗರ್ಲೆ, ತಾಯೂರು, ಬಕ್ಕಳ್ಳಿ, ಹೊಸಕೋಟೆ, ಬಿಳುಗಳಿ ಸೇರಿ ಹಲವು ಗ್ರಾಮಗಳಲ್ಲಿ ಬೆಳೆ ತುಂಬೆಲ್ಲ ನೀರು ನಿಂತಿದ್ದು ರೈತರನ್ನು ಕಂಗೆಡಿಸಿದೆ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ತಹಶೀಲ್ದಾರ್ ರೈತನ ಜೊತೆ ಕುಂಟೆ ಹೊಡೆದು ಗಮನ ಸೆಳೆದಿದ್ದಾರೆ. ಬೆಳೆ ಸಮೀಕ್ಷೆಗೆ ಹೋಗಿದ್ದ ವೇಳೆ ತಹಶೀಲ್ದಾರ್ ಕುಂಜ ಅಹಮದ್ ಮೇಗಲಕೇರಿ ಗ್ರಾಮದ ರೈತ ನಾಗರಾಜ್ ಜೊತೆ ಉಳುಮೆ ಮಾಡಿದ್ದಾರೆ. ಅಲ್ಲದೆ ರೈತ ಮಹಿಳೆಯರ ಜೊತೆ ಬೆಳೆ ನಾಟಿ ಮಾಡಿ ಕೃಷಿ ಪ್ರೀತಿ ಮೆರೆದಿದ್ದಾರೆ. ಕಲಾಪ ಬಹಿಷ್ಕಾರ ಹಿಂಪಡೆಯಲು ವಿಪಕ್ಷಗಳು ಹಾಕಿದ್ದ ಷರತ್ತುಗಳೇನು? ಮೋದಿ ನಿಯತ್ತು ಸ್ಪಷ್ಟವಾಗಿದೆ ಎಂದಿದ್ದೇಕೆ ರಾಹುಲ್ ಗಾಂಧಿ? ಇದೆಲ್ಲವನ್ನ ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವಿವಾದಿತ ಕೃಷಿ ಮಸೂದೆ ವಿರೋಧಿಸಿ ಕಲಾಪ ಬಹಿಷ್ಕರಿಸುವ ವಿಪಕ್ಷಗಳು ಬಹಿಷ್ಕಾರ ಹಿಂಪಡೆಯಲು 3 ಬೇಡಿಕೆ ಇಟ್ಟಿವೆ. ಖಾಸಗಿ ಖರೀದಿದಾರರು ಬೆಂಬಲ ಬೆಲೆಗಿಂತ ಕಡಿಮೆ ಬೆಲೆಗೆ ಖರೀದಿ ಮಾಡಬಾರದು, ಸ್ವಾಮಿನಾಥನ್ ಆಯೋಗದ ಅನ್ವಯ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು, ಸರ್ಕಾರಿ ಏಜೆನ್ಸಿಗಳು ಬೆಂಬಲ ಬೆಲೆಗಿಂತ ಕಡಿಮೆ ಬೆಲೆ ನೀಡಬಾರದು ಅಂತ ಆಗ್ರಹಿಸಿವೆ. ಕೇಂದ್ರ ಸರ್ಕಾರದ ಕೃಷಿ ಮಸೂದೆಗಳಿಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಖಂಡಿಸಿದ್ದಾರೆ. 2014ರಲ್ಲಿ ಸ್ವಾಮಿನಾಥನ್ ಆಯೋಗದ ವರದಿಯಂತೆ ಕನಿಷ್ಠ ಬೆಂಬಲ ಬೆಲೆಯನ್ನ ಕೊಡಿಸುವುದಾಗಿ ಮೋದಿ ಭರವಸೆ ನೀಡಿದ್ರು. ಆದರೆ 2015ರಲ್ಲಿ ತನ್ನಿಂದ ಇದು ಅಸಾಧ್ಯವೆಂದು ಕೋರ್ಟ್ಗೆ ಹೇಳಿಕೆ ನೀಡಿದ್ದಾರೆ. ಇದೀಗ 2020ರಲ್ಲಿ ಕರಾಳ ರೈತ ಮಸೂದೆ ಜಾರಿಗೆ ತಂದಿದ್ದಾರೆ. ಇದರಿಂದ ಮೋದಿಯವರ ನಿಯತ್ತು ಸ್ಪಷ್ಟವಾಗಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಕೃಷಿ ಮಸೂದೆಗಳನ್ನ ಖಂಡಿಸಿರೋ ಪ್ರಿಯಾಂಕಾ ಗಾಂಧಿ ಟ್ವೀಟ್ ಮೂಲಕ ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಕನಿಷ್ಠ ಬೆಂಬಲ ಬೆಲೆಯನ್ನ ಮಸೂದೆಯಲ್ಲಿ ಏಕೆ ಉಲ್ಲೇಖಿಸಿಲ್ಲ? ಸರ್ಕಾರ ರೈತರನ್ನು ರಕ್ಷಿಸುತ್ತದೆ ಎಂದು ಏಕೆ ಬರೆಯಲಾಗಿಲ್ಲ? ರೈತ ಸ್ನೇಹಿ ಮಂಡಿಗಳ ಜಾಲ ಹೆಚ್ಚಿಸುವ ಬಗ್ಗೆ ಏಕೆ ಬರೆದಿಲ್ಲ ಅಂತ ಕೇಂದ್ರ ಸರ್ಕಾರಕ್ಕೆ ಪ್ರಿಯಾಂಕಾ ಗಾಂಧಿ ಪ್ರಶ್ನಿಸಿದ್ದಾರೆ. ನಾಳೆ 7 ರಾಜ್ಯಗಳ ಸಿಎಂಗಳ ಜೊತೆ ಪ್ರಧಾನಿ ಮೋದಿ ಸಭೆ ನಡೆಸಲಿದ್ದಾರೆ. ಅತಿ ಹೆಚ್ಚು ಕೊರೋನಾ ಪ್ರಕರಣಗಳಿರುವ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರಪ್ರದೇಶ, ಉತ್ತರ ಪ್ರದೇಶ, ತಮಿಳುನಾಡು, ದೆಹಲಿ ಮತ್ತು ಪಂಜಾಬ್ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ನಡೆಸಲಿದ್ದಾರೆ. ಸಭೆಯಲ್ಲಿ ಆಯಾ ರಾಜ್ಯಗಳ ಆರೋಗ್ಯ ಸಚಿವರು ಭಾಗಿಯಾಗುವಂತೆ ಸೂಚನೆ ನೀಡಲಾಗಿದೆ. ಬಾಲಿವುಡ್ ನಟ ಸುಶಾಂತ್ ಸಿಂಗ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಬಾಲಿವುಡ್ ಡ್ರಗ್ಸ್ ಮಾಫಿಯಾ ಆರೋಪದಡಿ ರಿಯಾ ಚಕ್ರವರ್ತಿ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಿಸಲಾಗಿದೆ. ಅಕ್ಟೋಬರ್ 6ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ಇನ್ನು ರಿಯಾ ಮತ್ತು ಶೋವಿಕ್ ಚಕ್ರವರ್ತಿ ಜಾಮೀನು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು, ನಾಳೆ ಜಾಮೀನು ಅರ್ಜಿಯ ವಿಚಾರಣೆ ನಡೆಯಲಿದೆ.
ಕ್ಯಾಲಿಫೋರ್ನಿಯಾದಲ್ಲಿ ಉಂಟಾಗಿರುವ ಅಗಾಧ ಕಾಡ್ಗಿಚ್ಚು ಲಾಸ್ ಏಂಜಲೀಸ್ನ ಈಶಾನ್ಯ ಪರ್ವತಗಳು ಮತ್ತು ಮೊಜಾವೆ ಮರುಭೂಮಿಗೂ ವಿಸ್ತರಿಸಿಕೊಂಡಿದೆ. ವಸತಿ ಪ್ರದೇಶಗಳ ನಿವಾಸಿಗಳಲ್ಲಿ ಆತಂಕ ಉಂಟುಮಾಡಿದೆ. ಕ್ಯಾಲಿಫೋರ್ನಿಯಾದಲ್ಲಿ ಸಂಭವಿಸಿರುವ 5 ಕಾಡ್ಗಿಚ್ಚು ಪ್ರಕರಣಗಳಿಂದಾಗಿ 14,500 ಚದರ ಕಿಲೋಮೀಟರ್ ವ್ಯಾಪ್ತಿ ಪ್ರದೇಶ ನಾಶವಾಗಿದೆ. ವಿಶ್ವಸಂಸ್ಥೆಗೆ 75 ವರ್ಷ ತುಂಬಿದ ಸ್ಮರಣಾರ್ಥ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಜಮ್ಮು ಮತ್ತು ಕಾಶ್ಮೀರದ ವಿಷಯವನ್ನು ಪ್ರಸ್ತಾಪಿಸಿದ ಪಾಕಿಸ್ತಾನಕ್ಕೆ ಭಾರತ ಸೂಕ್ತ ತಿರುಗೇಟು ನೀಡಿದೆ. ಇಸ್ಲಾಮಾಬಾದ್ ಉಗ್ರರಿಗೆ ಆಶ್ರಯ ಮತ್ತು ತರಬೇತಿ ನೀಡುವ ಭಯೋತ್ಪಾದನಾ ಕೇಂದ್ರ ಬಿಂದುವಾಗಿ ಜಾಗತಿಕವಾಗಿ ಗುರುತಿಸಿಕೊಂಡಿದೆ. ಉಗ್ರರನ್ನ ಹುತಾತ್ಮರೆಂದು ಆದೇಶ ಕರೆಯುತ್ತದೆ ಎಂದು ಭಾರತ ವಿಶ್ವಸಂಸ್ಥೆಯಲ್ಲಿ ಹೇಳಿದೆ. ಸಮುದ್ರದ ದಂಡೆಗೆ ಬಂದು ಬಿದ್ದ ಸುಮಾರು 270 ತಿಮಿಂಗಿಲಗಳನ್ನು ಸಾಗರ ಜೈವಿಕ ತಜ್ಞರು ರಕ್ಷಿಸಲು ಹರಸಾಹಸಪಟ್ಟ ಘಟನೆ ಆಸ್ಟ್ರೇಲಿಯಾದ ತಾಸ್ಮೇನಿಯಾ ದ್ವೀಪದಲ್ಲಿ ನಡೆದಿದೆ. 270ರಲ್ಲಿ ಕನಿಷ್ಠ 27 ಪೈಲಟ್ ತಿಮಿಂಗಿಲಗಳು ಈಗಾಗಲೇ ಸಾವನ್ನಪ್ಪಿವೆ. ಪೈಲಟ್ ತಿಮಿಂಗಿಲಗಳು ಡಾಲ್ಫಿನ್ ಪ್ರಭೇದಕ್ಕೆ ಸೇರಿದ್ದು 7 ಮೀಟರ್ ಉದ್ದ ಮತ್ತು 3 ಟನ್ ತೂಕ ಹೊಂದಿರುತ್ತವೆ. ಸಾಮಾನ್ಯವಾಗಿ ಡಾಲ್ಫಿನ್ ಮತ್ತು ವೇಲ್ಸ್ಗಳು ತಾಸ್ಮೇನಿಯಾ ದಡದಲ್ಲಿ ಪ್ರತಿ 2-3 ವಾರಗಳಿಗೊಮ್ಮೆ ಬಂದು ಬೀಳುತ್ತಲೇ ಇರುತ್ತದೆ. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಟೀಕಿಸಿದ ರಿಯಲ್ ಎಸ್ಟೇಟ್ ಉದ್ಯಮಿಗೆ 18 ವರ್ಷ ಜೈಲು ಶಿಕ್ಷೆಯನ್ನು ಚೀನಾ ನ್ಯಾಯಾಲಯ ವಿಧಿಸಿದೆ. ಭ್ರಷ್ಟಾಚಾರ, ಲಂಚ ಹಾಗೂ ಸಾರ್ವಜನಿಕ ಹಣ ದುರುಪಯೋಗ ಆರೋಪ ಹಿನ್ನೆಲೆ ಜೈಲಿಗೆ ಹಾಕಲಾಗಿದೆ ಎಂದು ಸರ್ಕಾರ ತಿಳಿಸಿದೆ. ಇದು ಇವತ್ತಿನ ನ್ಯೂಸ್ ಎಕ್ಸ್‌ಪ್ರೆಸ್ ಅಟ್ 6 ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.